Hello dear students, welcome to Sociology class. Myself, Sri G.D. Kadalaki, lecturer in Sociology, C.S. Tubzi Education Societies, SSN Arts and Commerce College, Hukkeri. In last class, we are discussing the philosophical basis of Indian society. Here, the first concept, Purusharthas. So already we introduced the concept of Purushartha and we already discussed the first Purushartha about Dharma. Today, I will talk on another one philosophical base of Indian society, that is in Purushartha, Artha. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಾನು G.D. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, C.S. ತುಬ್ಜಿ ಶಿಕ್ಷಣ ಸಂಸ್ಥೆಯ SSN ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹುಕ್ಕೇರಿ. ಆತ್ಮೀಯ ವಿದ್ಯಾರ್ಥಿಗಳೇ, ಮೊದಲನೆಯ ಘಟಕವಾಗಿರುವಂಥ ಭಾರತೀಯ ಸಮಾಜದ ಪರಿಚಯದಲ್ಲಿ ಎರಡನೆಯ ಟಾಪಿಕ್ಕು ಭಾರತೀಯ ಸಮಾಜದ ತಾತ್ವಿಕ ಆಧಾರಗಳ ಕುರಿತು ಚರ್ಚಿಸ್ತಾ ಇದ್ದೀವಿ. ಈಗಾಗಲೇ ಭಾರತೀಯ ಸಮಾಜದ ತಾತ್ವಿಕ ಆಧಾರಗಳಲ್ಲಿ ಮೊದಲನೇದು ಪುರುಷಾರ್ಥಗಳ ಬಗ್ಗೆ ಒಂದು ಪರಿಚಯವನ್ನು ನೀಡಿದ್ದೀನಿ. ಪುರುಷಾರ್ಥಗಳಲ್ಲಿ ಮೊದಲನೆಯದಾಗಿರುವಂಥ ಪುರುಷಾರ್ಥ ಧರ್ಮದ ಬಗ್ಗೆ ವಿವರಿಸಿದ್ದೀನಿ. ಇವತ್ತು ನಾವು ಇನ್ನೊಂದು ಪುರುಷಾರ್ಥವಾಗಿರುವಂಥ ಅರ್ಥ, ಸಂಪತ್ತು, ಇದರ ಕುರಿತು ಚರ್ಚಿಸೋಣ. ಇಲ್ಲಿ ಅರ್ಥ ಅನ್ನುವಂಥದ್ದು ಎರಡನೆಯ ಪುರುಷಾರ್ಥ. ಇದು ಮನುಷ್ಯನ ಪ್ರಾಪಂಚಿಕ ಸುಖ, ಸಂಪತ್ತು, ಅಧಿಕಾರಗಳನ್ನು ಸಂಕೇತಿಸುತ್ತದೆ. ಸಂಪತ್ತನ್ನು ಗಳಿಸುವ ಮತ್ತು ಅದನ್ನು ಉಪಯೋಗಿಸುವ ಎರಡೂ ಪ್ರಕ್ರಿಯೆಗಳನ್ನು ಇದು ಸೂಚಿಸುತ್ತದೆ. ವ್ಯಕ್ತಿ ಬದುಕಲು ಹಣ ಮತ್ತು ಸಂಪತ್ತು ಅತಿ ಅವಶ್ಯಕ. ಸಂಪತ್ತನ್ನು ಗಳಿಸುವುದು ಮತ್ತು ಅದನ್ನು ಸಂಗ್ರಹಿಸುವುದು ಮನುಷ್ಯನ ಮೂಲ ಪ್ರವೃತ್ತಿ ಹಾಗೂ ಸಹಜ ಗುಣವೂ ಹೌದು. ಕೌಟಿಲ್ಯ ಮಾನವನ ಬೇಡಿಕೆಗಳಿಗೆ ಮತ್ತು ಅಸ್ತಿತ್ವಕ್ಕೆ ಅರ್ಥ ಅಥವಾ ಸಂಪತ್ತು ಮೂಲಾಧಾರ ಅಂತ ಹೇಳ್ತಾನೆ. ಮನುಸ್ಮೃತಿಯು ಪ್ರತಿಯೊಬ್ಬನು ತನ್ನ ವರ್ಣ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ಮತ್ತು ಇತರರಿಗೆ ಮಾರಕವಾಗದಂತೆ ಸಂಪತ್ತನ್ನು ಸಂಗ್ರಹಿಸುವುದು ನ್ಯಾಯೋಚಿತವೆಂದು ಅಭಿಪ್ರಾಯಪಡ್ತದೆ. ಸಂಪತ್ತನ್ನು ಧರ್ಮಕ್ಕೆ ಮತ್ತು ಅದರ ತತ್ವಕ್ಕೆ ಅನುಗುಣವಾಗಿ ಗಳಿಸಬೇಕಾಗುತ್ತದೆ. ಅದರ ಕುರಿತಾದ ಅತಿ ವ್ಯಾಮೋಹ ಮತ್ತು ಅದನ್ನು ಅಳತೆ ಮೀರಿ ಕೂಡಿಡುವುದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸುವುದಕ್ಕೆ ಅಡೆತಡೆಯಾಗಿದೆ. ಕ್ಯಾಥೋಲಿಕ್ ನೀತಿ ಸೂತ್ರದ ಪ್ರಕಾರ ಸಂಪತ್ತಿನ ಕೂಡಿಡುವಿಕೆ ಪ್ರಬಲ ವಿರೋಧವಿದೆ. ಹಾಗೆ ಬಸವಣ್ಣವರು ಕೂಡ ಒಂದು ಮಾತನ್ನು ಹೇಳ್ತಾರೆ ತಮ್ಮ ವಚನದಲ್ಲಿ, ಕಾಂಚನವೆಂಬ ನಾಯಿಯ ನೆಚ್ಚಿ ನಿಮ್ಮನ ಮೆರೆದೆನಯ್ಯ. ಅಂದರೆ ಬಸವಣ್ಣವರು ಇಲ್ಲಿ ಕಾಂಚನ, ಸಂಪತ್ತು ಅಥವಾ ಹಣವನ್ನು ಒಂದು ನಾಯಿಗೆ ಹೋಲಿಕೆ ಮಾಡಿರುವಂಥದ್ದನ್ನು ಕಾಣ್ತೀವಿ. ಅಂದರೆ ವ್ಯಕ್ತಿ ಅತಿಯಾಗಿ ಹಣದ ಸಂಪತ್ತಿನಿಂದ ವ್ಯಾಮೋಹಕ್ಕೆ ಒಳಪಟ್ಟ ಅಂತಂದರೆ ಎಲ್ಲರನ್ನ ಮರಿತಾನ ಅಂತ. ಸೊ ಆ ಅರ್ಥದಲ್ಲಿ ಅದಕ್ಕೆ ಒಂದು ಬೆಲೆ ಕೊಡದೇ ಇರುವಂಥದ್ದನ್ನು, ಅತಿಯಾಗಿ ಅದನ್ನು
ಬೆಲೆ ಕೊಡದೇ ಇರುವಂಥದ್ದನ್ನು ಇವರ ಮಾತಿನಲ್ಲಿ ಕಾಣ್ತೀವಿ ಅಂತ. ಅಂದರೆ ವ್ಯಕ್ತಿ ತನ್ನ ಪರಿಪೂರ್ಣವಾದ ಜೀವನವನ್ನು ಅಥವಾ ಸಾಧನೆಯನ್ನು ಮಾಡಬೇಕಂತಂದರೆ ಸಂಪತ್ತನ್ನು ಗಳಿಸುವಂಥದ್ದು ಒಂದು ಮೂಲ ಪ್ರವೃತ್ತಿ. ಬಟ್ ಅದು ಅತಿ ವ್ಯಾಮೋಹದಿಂದ ಕೂಡಿರಬಾರ್ದನ್ನುವಂಥ ಒಂದು ಅಂಶವನ್ನು ಈ ತಾತ್ವಿಕ ನೆಲೆಯಲ್ಲಿ ಭಾರತೀಯ ಸಮಾಜದ ದೃಷ್ಟಿಕೋನದಲ್ಲಿ ನಾವು ಕಾಣ್ತೀವಿ. ದ ಸೆಕೆಂಡ್ ಪುರುಷಾರ್ಥ, ಅರ್ಥ. ಇಟ್ ಸಿಂಬಾಲ್ಸ್ ದ ಫಿಸಿಕಲ್ ಹ್ಯಾಪಿನೆಸ್, ವೆಲ್ತ್, ಪವರ್ ಆಫ್ ಮ್ಯಾನ್. Here it suggests the both earn and utilization of earth. Wealth or money, it is an essential thing to lead a life for every individual. So, earning the wealth and the collection of wealth, it is the basic instinct and natural character of human being or a man. Kautilya rightly told that artha or wealth, it is the basic for the existence of man and fulfill the demands of man. But here we have to collect the wealth or money on the basis of justice. This opinion given by Manu in his Manusmriti. To earn wealth as for dharma and its principle, that is the fulfill the goal of our life. There is a dominant opposition to collect wealth in Catholic rule. It totally opposes the collection of wealth. Even Basaveshwara also expressed his opinion about the collection of wealth. He compared the collection of wealth or money to a dog. Those who have more desire about the money or wealth, he forget all the human beings or relations. It means here artha or wealth is also an important goal of every human life in Indian society, so it became an philosophical principle of Indian society. ಮೂರನೆಯದ್ದು ಪುರುಷಾರ್ಥಗಳಲ್ಲಿ ಕಾಮ ಅಂತ. ಇಲ್ಲಿ ಕಾಮ ಅನ್ನುವಂಥದ್ದು ಸುಖಾನುಭವ ಅಥವಾ ಬಯಕೆಗೆ ಸಂಬಂಧಪಟ್ಟಿದ್ದು. ವ್ಯಕ್ತಿಯಲ್ಲಿ 3 ಬಗೆಯ ಬಯಕೆಗಳನ್ನು ಅಥವಾ ಸುಖಗಳನ್ನು ಕಾಣ್ತೀವಿ. ಒಂದು ಮಾನಸಿಕ ಸುಖ, ಲೈಂಗಿಕ ಸುಖ ಮತ್ತು ಸೌಂದರ್ಯ ಸುಖ ಅಂತ. ಪುರುಷಾರ್ಥ ಸಿದ್ಧಾಂತವು ವ್ಯಕ್ತಿಗೆ ತನ್ನ ಲೈಂಗಿಕ ಕಾಮನೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಇಲ್ಲಿ ಕಾಮ ಅನ್ನುವಂಥದ್ದು ಒಂದು ಪ್ರಬಲವಾಗಿರುವಂಥ ಮೂಲ ಪ್ರವೃತ್ತಿ. ಇದು ಸರ್ವೇಸಾಮಾನ್ಯವಾಗಿ ಎಲ್ಲ ಜೀವಿಗಳಲ್ಲಿ ಕಂಡುಬರುವಂಥ ಒಂದು ಜೈವಿಕ ಅಂಶ. ಹಾಗೆ ಮಾನವ ಜೀವಿಯಲ್ಲಿಯೂ ಕೂಡ ಈ ಒಂದು ಕಾಮವನ್ನು ಪ್ರಬಲವಾಗಿರುವಂಥ ಹಾಗೆ ಜೈವಿಕವಾಗಿರುವಂಥ ಒಂದು ಮೂಲ ಪ್ರವೃತ್ತಿ ಅಂತ ಪರಿಗಣಿಸ್ತೀವಿ. ಇದು
ತನ್ನದೇ ಆದ ಸಾಮಾಜಿಕ ಮತ್ತು ಜೈವಿಕ ಮಹತ್ವವನ್ನು ಹೊಂದಿದೆ. ಸಾಮಾಜಿಕವಾಗಿ ನೋಡಿದಾಗ ಕಾಮ ಅನ್ನುವಂಥದ್ದು ಒಂದು ಸಾಂಸ್ಥಿಕವಾಗಿ ನಿಯಮಗಳಡಿಯಲ್ಲಿ ಏರ್ಪಡುವಂಥದ್ದು. ಅಂದರೆ ಅದನ್ನು ವಿವಾಹದ ಮೂಲಕನೇ ಈಡೇರಿಸಿಕೊಳ್ಳಬೇಕನ್ನುವಂಥ ಒಂದು ಅಂಶ ಇದೆ. ಇದನ್ನು ಎಲ್ಲ ಸಮಾಜಗಳು ಕೂಡ ಒಪ್ಪಿಕೊಂಡು ತಮ್ಮಲ್ಲಿ ಅನುಸರಿಸುವಂಥದ್ದನ್ನು ಕಾಣ್ತೀವಿ. ಇನ್ನು ಜೈವಿಕವಾಗಿ ಬಂದಾಗ ಕಾಮ ಅನ್ನುವಂಥದ್ದು ಸಂತಾನೋತ್ಪತ್ತಿಗೆ ಅವಕಾಶ ಕಲ್ಪಿಸಿಕೊಡ್ತದೆ, ಮುಂದಿನ ಸಂತತಿಗೆ ಅವಕಾಶ ಕಲ್ಪಿಸಿಕೊಡ್ತದೆ. ಹಾಗಾಗಿ ಇದು ತನ್ನದೇ ಆದ ಸಾಮಾಜಿಕ ಮತ್ತು ಜೈವಿಕ ಪ್ರಾಮುಖ್ಯತೆಯನ್ನು ಹೊಂದಿರುವುದನ್ನು ನಾವಿಲ್ಲಿ ಕಾಣ್ತೀವಿ. ಈ ರೀತಿ ಇರುವ ಮೂಲ ಪ್ರವೃತ್ತಿಯನ್ನು ಹತ್ತಿಕ್ಕುವುದರಿಂದ ನಮ್ಮಲ್ಲಿ ಮಾತೃತ್ವ ಮತ್ತು ಪಿತೃತ್ವದ ಹಂಬಲಗಳು ಈಡೇರುತ್ತವೆ. ಅಂದರೆ ಮೂಲ ಪ್ರವೃತ್ತಿಯನ್ನು, ಈ ಒಂದು ಕಾಮ ಅನ್ನುವಂಥದ್ದನ್ನು ಪುರುಷಾರ್ಥಗಳಡಿಯಲ್ಲಿ, ಸಾಮಾಜಿಕ ನಿಯಮಗಳಡಿಯಲ್ಲಿ ಈಡೇರಿಸಿಕೊಂಡಿವೆ ಅಂತಂದರೆ, ವಿವಾಹದ ಮೂಲಕ ಈಡೇರಿಸಿಕೊಂಡಿವೆ ಅಂದರೆ ಕೌಟುಂಬಿಕ ಜೀವನಕ್ಕೆ ಬಂದಾಗ ಅದರಿಂದ ಜನಿಸುವಂಥ ಮಕ್ಕಳಿಂದ ನಮಗೆ ಮಾತೃತ್ವ ಮತ್ತು ಪಿತೃತ್ವದ ಹಂಬಲಗಳು ಈಡೇರ್ತವೆ. ತಂದೆ ತಾಯಿ ಅನ್ನುವಂಥ ಸಾಮಾಜಿಕ ಸ್ಥಾನಮಾನಗಳು ಕೂಡ ಲಭ್ಯವಾಗ್ತವೆ. ನಮ್ಗೆ ಗೊತ್ತಿರೋ ಹಾಗೆ ಮನುಷ್ಯನ 6 ವೈರಿಗಳಲ್ಲಿ ಕಾಮವೂ ಒಂದು. ನಾವು ಅವುಗಳನ್ನು ಷಡ್ವೈರಿಗಳು ಅಂತ ಕರಿತೀವಿ. ಅದು ಕ್ರೋಧ, ಮದ, ಮೋಹ, ಮತ್ಸರ, ಲೋಭ ಮತ್ತು ಕಾಮ. ಈ ಥರ ಮನುಷ್ಯನ 6 ವೈರಿಗಳಂತೂ ಕೂಡ ಕರಿತೀವಿ. ಇದು ಎಷ್ಟು ತನ್ನದೇ ಆಗಿರುವಂಥ ಒಂದು ಪ್ರಾಮುಖ್ಯತೆಯನ್ನು ಹೊಂದದ, ಅಷ್ಟೇ ಇದನ್ನು ಒಂದು ವೈರಿ ಅನ್ನುವಂಥ ಅರ್ಥದಲ್ಲಿಯೂ ಕೂಡ ಪರಿಗಣಿಸಲಾಗ್ತದೆ. ಅದಕ್ಕಾಗಿ ಇಲ್ಲಿ ಪುರುಷಾರ್ಥಗಳಲ್ಲಿ ಕಾಮವೂ ಕೂಡ ಒಂದು ನಮ್ಮ ಜೀವನದ ಗುರಿಯಾಗಿದ್ದು, ಅದನ್ನು ಕೆಲವೊಂದು ಸಾಂಸ್ಥಿಕ ನಿಯಮಗಳಡಿಯಲ್ಲಿ, ಸಾಮಾಜಿಕ ನಿಯಮಗಳಡಿಯಲ್ಲಿ ಈಡೇರಿಸಿಕೊಳ್ಳಬೇಕನ್ನುವಂಥದ್ದನ್ನು ನಮ್ಮ ಸಾಮಾಜಿಕ ತತ್ವದಡಿಯಲ್ಲಿ ಅಥವಾ ತಾತ್ವಿಕ ನೆಲೆಗಟ್ಟಿನಲ್ಲಿ ಅರ್ಥದಡಿಯಲ್ಲಿ ನಾವು ಅದನ್ನು ಕಾಣ್ತೀವಿ. The third Purushartha is Kama. Here, Kama means it is an pleasure, it is an need, demand. There are three types of pleasures. One is the mental pleasure, sexual pleasure, and beauty pleasure. Here, the Purushartha theory provides an opportunity to man to fulfill his sexual desires, because it is an goal or achievement in human life. Every living being had this sexual instinct. As same in human being also, Kama is an dominant instinct. It had its own social and biological importance. For the fulfilling of this desire, the society introducing a marriage institution. That marriage institution had its own importance in every society. And another one, biologically, it helps to get children or procreation, to lead next generation. So, behind the attending Kama, there is the importance of socially and biologically. When a
man fulfill his instinct, then another side he also fulfill the position of mother and father. One side, when he fulfill his basic instinct kama or sexual pleasure, that time he get children. When he get children, he got a social position, that is mother and father. How it is importance in every person's life, the same it is also dangerous or enemy of human being. There are 6 enemies of man. The sex or kama also is one of the enemy. Remaining are krodha, madha, moha, matsara, lobha. There are shed enemies, 6 enemies of human being. The kama one of the enemy. So anyway, but when we how to fulfill this biological pleasure or sexual pleasure on the boundaries or the rules of society, then we attain the goal of our life. Then fourth one, ನಾಲ್ಕನೆಯದು ಮೋಕ್ಷ. ಈ ಮೊದಲು ಚರ್ಚಿಸಿದಂಥವುಗಳು ತ್ರಿವರ್ಗಗಳು, ಧರ್ಮ, ಅರ್ಥ, ಕಾಮ. ನಾಲ್ಕನೆಯದ್ದು ಪುರುಷಾರ್ಥ, ಮೋಕ್ಷ ಅಂತ. ಇದು ಅಂತಿಮ ಮತ್ತು ಉದಾತ್ತವಾದ ಗುರಿಯಾಗಿದೆ. ಮಾನವನ ಒಂದು ಅಂತಿಮವಾದ ಮತ್ತು ಉದಾತ್ತವಾದ ಗುರಿಯಾಗಿದೆ. ಧರ್ಮ, ಅರ್ಥ ಮತ್ತು ಕಾಮಗಳು ಈ ಮೋಕ್ಷವೆಂಬ ಅಂತಿಮ ಗುರಿ ಸಾಧಿಸಲು ಪೂರಕವಾದ ಸಾಧನಗಳು. ತ್ರಿವರ್ಗಗಳನ್ನು ಈಡೇರಿಸದೆ ಸಾಧಿಸದೆ ಒಬ್ಬ ವ್ಯಕ್ತಿಗೆ ಈ ನಾಲ್ಕನೆಯದಾಗಿರುವಂಥ ಮೋಕ್ಷ ಸಾಧಿಸದೆ ಹೋಗಬಹುದು. ಅಂದರೆ ಸಾಮಾಜಿಕ ನಿಯಮಗಳಡಿಯಲ್ಲಿ ಧರ್ಮ, ಅರ್ಥ ಮತ್ತು ಕಾಮಗಳನ್ನು ಈಡೇರಿಸಿದ ವ್ಯಕ್ತಿಗೆ ಈ ನಾಲ್ಕನೆಯದು ಸ್ವಾಭಾವಿಕವಾಗಿಯೇ ಈಡೇರಲ್ಪಡ್ತದೆ. ಮೋಕ್ಷ ಅನ್ನುವಂಥದ್ದು ತನ್ನಷ್ಟಕ್ಕೆ ತಾನೇ ಲಭಿಸ್ತದ. ಇಲ್ಲಿ ವ್ಯಕ್ತಿಯ ಆಂತರಿಕ ಮತ್ತು ಪಾರಮಾರ್ಥಿಕ ಜೀವನಕ್ಕೆ ಇದು ಸಂಬಂಧಿಸಿದ್ದಾಗಿದ್ದು, ಮೋಕ್ಷವೆಂದರೆ ನಾವು ತಿಳಿದ ಹಾಗೆ ಅದು ಸಾವಲ್ಲ, ಹಾಗೆ ಅದು ಸುಲಭದ ಸಂಗತಿಯೂ ಅಲ್ಲ. ಯಾಕೆ ಅಂತಂದರೆ ಅಷ್ಟು ಸರಳವಾಗಿ ನಾವು ಮೋಕ್ಷವನ್ನು ಪಡಿಲಿಕ್ಕೆ ಸಾಧ್ಯವೇ ಇಲ್ಲ. ಇಡೀ ಜೀವನ ಪೂರ್ತಿ ನಾವೇನನ್ನ ಸಾಧಿಸ್ತೀವಿ, ನಾವೇನನ್ನ ಗಳಿಸ್ತೀವಿ, ನಾವೇನನ್ನ ಸಂಪಾದಿಸುತ್ತೀವಿ, ನಾವು ಹೇಗಿರ್ತೀವಿ ಅನ್ನೋದರ ಮೇಲೆ ಈ ಮೋಕ್ಷ ನಿಂತಿರ್ತದೆ. ಮೋಕ್ಷ ಅನ್ನುವಂಥದ್ದು ಎಲ್ಲರಿಗೂ ಒಂದೇ ಥರವಾಗಿರ್ತದಂತಲ್ಲ. ಅವರು ತಮ್ಮ ಜೀವಿತಾವಧಿಯಲ್ಲಿ ನಿರ್ವಹಿಸಿದ ಕರ್ತವ್ಯಗಳು, ಧರ್ಮ, ಅರ್ಥ, ಕಾಮಗಳನ್ನು ನಿರ್ವಹಿಸಿದ ಪರಿಯ ಆಧಾರದ ಮೇಲೆ ಮೋಕ್ಷ ನಿಂತಿರ್ತದೆ. ಸೊ ಅದಕ್ಕಾಗಿ ಅದನ್ನು ನಾವು ಒಂದು ಸುಲಭದ ಸಂಗತಿಯಲ್ಲ, ಸತ್ತ ನಂತರ ಪ್ರತಿಯೊಬ್ಬರಿಗೂ ಮೋಕ್ಷ ಸಿಗುತ್ತದೆ ಅಂತ ನಾವು ತಿಳಿದುಕೊಂಡಿದ್ದರೆ ತಪ್ಪು. ಇಲ್ಲಿ ಜೀವನದಲ್ಲಿ ಯಾರು ಪರಿಪೂರ್ಣವಾಗಿರುವಂಥ ತ್ರಿವರ್ಗಗಳನ್ನು ಈಡೇರಿಸ್ತಾರ, ಒಂದು ಆಂತರಿಕ ಪಾರಮಾರ್ಥಿಕ ವ್ಯವಸ್ಥಿತ ಜೀವನವನ್ನು ನಿರ್ವಹಿಸ್ತಾರ, ಅವರಿಗೆ ಸಾವಿನ ನಂತರ ಈ ಮೋಕ್ಷ ಲಭಿಸ್ತದೆ. ಫೋರ್ತ್ ಒನ್, ಮೋಕ್ಷ. ದ ಫೋರ್ತ್ ಪುರುಷಾರ್ಥ, ಮೋಕ್ಷ. We know that
It is final and superior goal of man. Here, to get the final goal, that is moksha, it is depending on how we fulfill dharma, artha and kama. Here dharma, artha and kama are the supporting goals to attain moksha. It is related to man's internal and material life. The moksha means not only to get death, and it is not an easy event or task, because if we think that every one person get moksha after the death, impossible, because those who are lead a meaningful life, those who are attain the three vargas, they can only get moksha after the death. It means those who are die, the all persons are not get moksha or salvation, because it is not easy task. So these all are the 4 purusharthas suggested in Hindu philosophical way. ನೆಕ್ಸ್ಟ್, ಪುರುಷಾರ್ಥಗಳ ಮಹತ್ವ. ಈ ಪುರುಷಾರ್ಥಗಳ ಒಂದು ಪ್ರಾಮುಖ್ಯತೆ ಏನು ಅಂತ. ಜೀವನದ ಪ್ರತಿಯೊಂದು ಹಂತದಲ್ಲಿ, ಪ್ರತಿಯೊಂದು ಆಶ್ರಮದಲ್ಲಿ ಒಬ್ಬ ವ್ಯಕ್ತಿಯನ್ನು ಕೈ ಹಿಡಿದು ನಡೆಸುವ ಅಂಶಗಳೇ ಈ ಪುರುಷಾರ್ಥಗಳು. ವ್ಯಕ್ತಿ ಮತ್ತು ಸಮೂಹಗಳ ನಡುವಿನ ಸಂಬಂಧವನ್ನು ಪುರುಷಾರ್ಥಗಳು ಸೃಷ್ಟಿಸ್ತವೆ. ಭೌತಿಕ ಮತ್ತು ಆಧ್ಯಾತ್ಮಿಕ ಅಂಶಗಳ ನಡುವೆ ಸಾಮರಸ್ಯ ಮತ್ತು ಸಮತೋಲನ ಸಾಧಿಸಲು ಇವು ಸಹಾಯಕವಾಗಿವೆ. ಭೌತಿಕ ಮತ್ತು ಆಧ್ಯಾತ್ಮಿಕ ಗುರಿಗಳ ನಡುವೆ ಸಂಯೋಜನೆ ಸಾಧಿಸುವುದು ಈ ಪುರುಷಾರ್ಥಗಳಿಂದಲೇ. ಮಾನವ ಜೀವನದಲ್ಲಿ ಸಾಧಿಸಲು ಸಹಾಯಕಾರಿಯಾಗಿರುವಂಥ ಒಂದು ಮಾಧ್ಯಮವೇ ಈ ಪುರುಷಾರ್ಥಗಳು. ಇಷ್ಟು ಈ ಪುರುಷಾರ್ಥಗಳು ತಮ್ಮದೇ ಆಗಿರುವಂಥ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದವೆ. ದಿ ಇಂಪಾರ್ಟೆನ್ಸ್ ಆಫ್ ಪುರುಷಾರ್ಥಾಸ್ ಆರ್: ಫಸ್ಟ್ ಒನ್, ದ ಲೀಡ್ಸ್ an individuals in every step of life, in every ashrama. Second one, they creates a relationship between individual and groups. They helps to achieve harmony and balance in between material and spiritual aspects. They can achieve coordination between physical and spiritual goals. They are one type of means to help achieve in life to man. So these all are the importance of purusharthas. ಮುಂದಿನ ಅವಧಿಯಲ್ಲಿ ವರ್ಣಾಶ್ರಮ ಧರ್ಮಗಳ ಕುರಿತು ಚರ್ಚಿಸೋಣ. ಧನ್ಯವಾದಗಳು.